ಮಂಚೇನಹಳ್ಳಿಯವರೇ ಆಗಿದ್ದ ಶಶಿಧರ್ ಅವರು ಟಿಟಿಡಿ ಮಾಜಿ ನಿರ್ದೇಶಕರು, ವೀರಶೈವ ಸಮಾಜದ ರಾಜ್ಯ ಮುಖಂಡರ, ಬಿಜೆಪಿ ಮುಖಂಡರಾಗಿದ್ರ. ಇವರು ಸಮಾಜದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ, ಬಡವರಿಗೆ ಸಹಾಯ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾ ಸ್ಥಳೀಯವಾಗಿ ಬಿಜೆಪಿ ಪಕ್ಷವನ್ನ ಸಂಘಟಿಸುತ್ತಿದ್ರ. ಆದರೆ ಕಳೆದ ಸುಮಾರು 2.5 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಶಶಿಧರ್ ಅವರು ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಸತ್ಯಸಾಯಿ ಆಸ್ಪತ್ರೆಯಲ್ಲಿ ಕಳೆದ 3 ತಿಂಗಳಿನಿಂದ ಚಿಕಿತ್ಸೆ ಪಡೆಯುತ್ತಿದ್ರ. ಅನಾರೋಗ್ಯದಿಂದ ಬಳಲುತ್ತಿದ್ದ ಶಶಿಧರ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಸಂಜೆ ನಿಧನರಾಗಿದ್ದಾರೆ. ಹಾಗಾಗಿ ಅವರ ಪಾರ್ಥಿವ ಶರೀರವನ್ನ ಸ್ವಗ್ರಾಮವಾದ ಮಂಚೇನಹಳ್ಳಿಗೆ ಕರೆತರಲಾಗಿತ್ತು. ಇಂದು ಅಂತ್ಯಕ್ರಿಯೆ ನಡೆಯುವ ಮುಂಚೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಮಿಸಿ ಶಶಿಧರ್ ಅವರ ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸುವ ಜೊತೆಗೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ, ಶಾಸಕ ಪುಟ್ಟಸ್ವಾಮಿ ಗೌಡ ಸೇರಿದಂತೆ ಹಲವು ಪ್ರಮುಖರು, ಸ್ಥಳೀಯ ಮುಖಂಡರು ಆಗಮಿಸಿ ಶಶಿಧರ್ ಅವರ ಅಂತಿಮ ದರ್ಶನ ಪಡೆದ್ರ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದ ಶಶಿಧರ್ ಅವರು ಸದಾ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿದ್ರ. ಬಡವರಿಗೆ ಸಹಾಯ ಮಾಡುವುದು ಇವರ ಕಾಯಕವಾಗಿತ್ತು. ಅವರು ಟಿಟಿಡಿ ಸದಸ್ಯರಾಗಿದ್ದ ವೇಳೆ ಅನೇಕ ಮಂದಿ ತಿರುಪತಿ ದರ್ಶನ ಮಾಡಿದ್ದು ವಿಶೇಷ. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ.